ಸೋನು ನಿಗಮ್ ಕನ್ನಡದ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಭಯೋತ್ಪಾದಕರಿಗೆ ಹೋಲಿಸಿದಾಗ ಸಾಕಷ್ಟು ಆಕ್ರೋಶಗಳು ಕೂಡ ಎದ್ದು ಬಂದಿತ್ತು. ಕನ್ನಡ ಚಿತ್ರಕ್ಕೆ ಅವರನ್ನು ಹಾಡಿಸಲೇಬಾರ್ದು ಅನ್ನೋ ಒಂದು ಕೂಗು ಎಲ್ಲೆಡೆ ಕೇಳಿ ಬಂದಿತ್ತು. ಆದರೆ ನೀವು ಹಾಡಿಸಿದ್ದನ್ನು ಕೂಡ ರಿಮೂವ್ ಮಾಡ್ತೀರಾ ಏಕಾಏಕಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಸೋನು ನಿಗಮ್ ಹತ್ರ ಹಾಡಿಸಿರ್ತೀರಾ, ಅವರ ಸ್ಟುಡಿಯೋಕ್ಕೆ ಹೋಗಿ ಹಾಡಿಸ್ಬೇಕು. ಇದೆಲ್ಲ ಬಂದಾಗ ನಿರ್ಮಾಪಕರ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕಿತ್ತು ಅನ್ನೋದು ಹಲವರ ಅಭಿಪ್ರಾಯ ಆಗಿತ್ತು. ಆದರೂ ಅವರನ್ನು ರಿಮೂವ್ ಮಾಡಿ ಬೇರೆಯವ್ರ ಹತ್ರ ಹಾಡಿಸ್ತೀರಾ, ಇದ್ರ ಬಗ್ಗೆ ಹೇಳೋದಾದರೆ? ಮೇಡಮ್, ಮುಂಚೆ ಆಡಿಸಿದ್ದು ಅಂದರೆ ಸೋನು ನಿಗಮ್ ಸರ್ಗೆ ಎಲ್ಲರೂ ಫ್ಯಾನೆ. ಇವತ್ತು ಮುಂಗಾರು ಮಳೆ ನೆನೆಸ್ಕೊಂಡ್ರೆ ಅವ್ರು ಒಂದು ಸಾಂಗ್ ಅಂತಲ್ಲ, ಸುಮಾರು ಸಾಂಗ್ ಅವ್ರು ನೆನೆಸ್ಕೊಂಡಾಗ ಸುಮಾರು ಜನ ಅಭಿಮಾನಿಗಳಿದ್ದಾರೆ, ಸುಮಾರು ಜನ ಇದ್ದಾರೆ. ಬಟ್ ಏನೇ ಅಭಿಮಾನ ಅಂತ ಅಂದಾಗ ನಮ್ಮ ಕನ್ನಡಕ್ಕೆ ಒಂದು ಅವಮಾನ, ಒಂದು ಧಕ್ಕೆ ಥರ ಅಂತ ಕೆಲಸ ಮಾಡಿದಾಗ ಯಾರೂ ಸುಮ್ಮನೆ ಇರಲ್ಲ ಮೇಡಮ್. ಆ ಉದ್ದೇಶಕ್ಕೋಸ್ಕರ ನಮ್ಮ ಒಂದು ತಾಯಿಗೆ ಅವಮಾನ ಆದಾಗ ಯಾರೂ ಇರಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ರಿಮೂವ್ ಮಾಡಿದ್ದು, ಬೇರೆ ಏನಿಲ್ಲ. ಸೋನು ನಿಗಮ್ಗೆ ಎಷ್ಟು ದುಡ್ಡು ಕೊಟ್ಟಿದ್ರ, ರೆಮ್ಯುನರೇಷನ್ ಅಂತ ಕೊಟ್ಟಿದ್ರಿ? ನೀವು ಅಲ್ಲೇ ಹೋಗಿ ಶೂಟ್ ಮಾಡಿದ್ರಾ, ಬಾಂಬೆ ಸ್ಟುಡಿಯೋಕ್ಕೆ ಹೋಗಿ ಶೂಟ್ ಮಾಡಿದ್ರಾ, ಹೇಗೆ ಅಂತ? ಅದು ಮನೋಮೂರ್ತಿ ಸರ್ದು ಮತ್ತು ಸೋನು ನಿಗಮ್ ಸರ್ದು ಒಂದು ಅಡ್ಜಸ್ಟ್ಮೆಂಟಲ್ಲಿ ಅವ್ರು ಮಾಡಿರೋದು. ಬಟ್ ಪೇಮೆಂಟ್ ಅನ್ನೋದು ಅವ್ರು 3 ಜನ ಪರ್ಸ್ನಲ್ ಬಿಟ್ಟಿದ್ದು. ಮಿಕ್ಕಿದ್ದೆಲ್ಲ ರಾಮನಾರಾಯಣ ಸರ್ದು ನಮ್ದು ಏನಿಲ್ಲ. ಎಲ್ಲ ನಿರ್ಮಾಪಕರು, ಮನೋಮೂರ್ತಿ ಸರ್, ಸೋನು ನಿಗಮ್ 3 ಜನಕ್ಕೆ ಅದು ದುಡ್ಡಿಂದ ಗೊತ್ತಿರೋದು ಅಷ್ಟೇ, ನಮಗೇನು ಗೊತ್ತಿಲ್ಲ. ಬಟ್ ಒಂದಿಷ್ಟು ಅಮೌಂಟ್ ಹೋಗಿದೆ ಅನ್ನೋದು ಗೊತ್ತಷ್ಟೇ, ಅಷ್ಟಿಷ್ಟು ಅಂತ ಗೊತ್ತಿಲ್ಲ. ಸ್ಟುಡಿಯೋದಲ್ಲೇ ಶೂಟ್ ಮಾಡಿ? ಹೌದು, ಅಲ್ಲಿಗೆ ಹೋಗಿ ಆಡಿಸಿ ಬಂದಿರೋದು. ಸೋನು ನಿಗಮ್ ಅವರು ಸ್ಟುಡಿಯೋಕ್ಕೆ ಕರೆಸಿಬಿಟ್ಟು ಕಾಯಿಸ್ತಾರೆ. ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟಿಗೆ ಅವರಿಗೆ ಇದು ರೆಕಾರ್ಡಿಂಗ್ ಮಾಡಿಸಲ್ಲ, ಮತ್ತೆ ಒಂದು 4-5 ದಿವಸ ವೆಯ್ಟ್ ಮಾಡಿಸ್ತಾರೆ. ಇಂತಹದ್ದು ನಮ್ಮ ಕನ್ನಡ ಚಿತ್ರರಂಗದ ಹಲವು ನಿರ್ಮಾಪಕರ, ನಿರ್ದೇಶಕರ ಮಾತಾಗಿತ್ತು. ಸೊ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ನಿಮ್ಮ ಸಿನಿಮಾ ಅಂತ ಬಂದಾಗ. ಸೊ ಸೋನು ನಿಗಮ್ ವಿಚಾರದಲ್ಲಿ ಈ ಥರ ಅನುಭವ ಆಗಿತ್ತಾ? ತಿಂಗಳು ವೆಯ್ಟ್ ಮಾಡಿಸೋದು ಅಥವಾ ಹೇಳಿ ಡೇಟ್ ಕೊಡದೇ ಇರೋವಂಥದ್ದು? ಇಲ್ಲ ಮೇಡಮ್, ಇದು ಏನಂದರೆ ಮನೋಮೂರ್ತಿ ಸರ್ದು ಮತ್ತು ಸೋನು ನಿಗಮ್ ಸರ್ದು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಅವ್ರನ್ನ ಯಾವತ್ತೂ ಮನೋಮೂರ್ತಿ ಸರ್ನ ಇವರು ಸೋನು ನಿಗಮ್ ಒಂಥರ ಗುರುಸ್ಥಾನದಲ್ಲೇ ನೋಡ್ತಾರೆ. ನಾವು ನೋಡಿದ ಮಟ್ಟಿಗೆ ಅವರ ಇದರಲ್ಲಿ. ಬಟ್ ಅವ್ರನ್ನೇನು ಕಾಯಿಸಿಲ್ಲ, ಹೇಳಿದ ತಕ್ಷಣ ಪಟ್ಟಂತ ಆಡಿದ್ದಾರೆ. ಬಟ್ ಈ ಮಧ್ಯದಲ್ಲಿ ಕನ್ನಡಕ್ಕೆ ಹಿಂಗೆ ಮಾತಾಡಿದ್ರಲ್ಲ, ನಾವು ಉದ್ದೇಶ ಟೀಮ್ ಎಲ್ಲ ಡಿಸ್ಕಷನ್ ಮಾಡಿ ನಿರ್ಮಾಪಕರು ಮೊದಲು ಡಿಸೈಡ್ ಮಾಡಿದ್ದು ಇದನ್ನು ಮಾಡಿ ರಿಮೂವ್ ಮಾಡಬೇಕು ಅಂತ ಹೇಳಿದಾಗ ನಾವು ಮನಸ್ಸಲ್ಲಿತ್ತು. ಬಟ್ ಒಂದು ಕಡೆ ಲಾಸ್ ಆಗುತ್ತೆ ದುಡ್ಡು ಅಂತ, ಅದಕ್ಕೆ ಧೈರ್ಯ ಮಾಡಬೇಕಾದ್ರೆ ನಿರ್ಮಾಪಕರು ಅವರು ಧೈರ್ಯ ಮಾಡಿ ಇಲ್ಲ ತೆಗ್ಸೋಣ ಅಂತೇಳಿ ತೆಗ್ಸಿದ್ದಾರೆ. ಸೊ ನಿಮಗೆ ಮನೋಮೂರ್ತಿ ಅವರು ಮ್ಯೂಸಿಕ್ ಡಿರೆಕ್ಷನ್ಸ್ ಆಗಿರೋದ್ರಿಂದ, ಸೊ ಅವರು ಈ ಥರ ಸೋನು ನಿಗಮ್ ಹಾಡನ್ನು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂದಾಗ ಅವ್ರು ಯಾವ ಥರ ರಿವ್ಯೂ ಕೊಟ್ಟರು? ಇಲ್ಲ, ಅವರು ಆ್ಯಕ್ಚುಲಿ ಅವರು ಒಂದೇ ಮಾತಿಗೆ ಏನೂ ಅನ್ನಲಿಲ್ಲ. ನಮ್ಮ ಡೈರೆಕ್ಟರ್ ಸರ್ ಫೋನ್ ಮಾಡಿ ಎಲ್ಲರ ಹತ್ರ ಒಂದು ಮಾತಾಡಿದಾಗ, ಇಲ್ಲ ಸರ್ ಇದು ನಮಗೂ ಅನಿಸ್ತು ಮಾಡೋಣ ಬಿಡಿ ಅಂತ ಎಲ್ಲರೂ ಸೇರಿ ಒಂದು ಟೀಮಾಗಿ ಮಾಡಿದ್ದಾರೆ.